ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ, ವಿತೌಟ್ ಫಿಲ್ಟರ್ ಏನು ಬರುತ್ತೆ ಅದನ್ನೇ ಹೇಳ್ತೀನಿ. ಪಾಸಿಟಿವ್ ಆರ್ ನೆಗೆಟಿವ್ ಏನು ಬಂದ್ರೂ ತೊಗೋಬೇಕಾಗುತ್ತೆ. ಓಕೆನಾ? ಯಾವುದೋ ಕಾರ್ಡ್ ಫ್ಲಿಪ್ ಆಗಿದೆ. ಓಕೆ, ಸೊ ಫಸ್ಟ್ ಬರ್ತಾ ಇರೋ ಕಾರ್ಡ್ ಬಂದು 10 ಆಫ್ ವಾಂಡ್ಸ್ ಅಂತ ಅಂದರೆ ಏನೋ ಒಂದು ಟಯರ್ಡ್ನೆಸ್, ಓವರ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅನ್ನುವಂಥದ್ದು. ಅಂದರೆ ಆ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿಯ ಜೀವನದಲ್ಲಿ ಅವರು ತುಂಬ ಕಷ್ಟಪಡ್ತಿದ್ದಾರೆ. ಅವ್ರ ಜೀವನದಲ್ಲಿ ಅವರು ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ. ಆ್ಯಂಡ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ, ಹಣದ ಖರ್ಚಿನ ಒಂದು ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಅವರ ಲೈಫಲ್ಲಿ ಯಾವುದನ್ನು ಅವರ ಕಂಟ್ರೋಲಲ್ಲಿ ಇಲ್ಲ. ಆಮೇಲೆ ಅವ್ರು ಏನೇ ಮಾಡೋದಕ್ಕೆ ಹೋದ್ರೂ ಸಕ್ಸಸ್ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ. ಸೊ ಈ ಪರ್ಸನ್ ಜೀವನದಲ್ಲಿ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇದು ಒನ್ ಸೈಡೆಡ್ ರಿಲೇಷನ್ಶಿಪ್ ಥರ ಇದೆ. ಅಂದರೆ ಪ್ರೆಸೆಂಟಲ್ಲಿ ನಿಮ್ಮ ಕಡೆಯಿಂದ ಈ ಒಂದು ರಿಲೇಷನ್ಶಿಪ್ಗೆ ಆಗ್ತಿರೋವಂಥ ಎಫರ್ಟ್ಸ್ ಆ ಪರ್ಸನ್ ಕಡೆಯಿಂದ ಆ ಎಫರ್ಟ್ಸ್ ಅನ್ನುವಂಥದ್ದು ಬರ್ತಾ ಇಲ್ಲ. ಸೊ ನೀವು ಒನ್ ಸೈಡೆಡ್ ರಿಲೇಷನ್ಶಿಪ್ ಥರ ಹ್ಯಾಂಡಲ್ ಮಾಡ್ತಿದ್ದೀರಾ. ಅಂದರೆ ನೀವು ಕೊಡ್ತಿರೋವಂಥ ಎಫರ್ಟ್ಸ್ ಅಥವಾ ನೀವು ಆಗ್ತಿರೋವಂಥ ಎಫರ್ಟ್ಸು ಆ ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಸ್ಟ್ರೆಸ್ ಆಗಿದೆ, ನಿಮಗೆ ಟೆನ್ಷನ್ ಆಗಿದೆ, ನಿಮಗೆ ಓವರ್ ಥಿಂಕಿಂಗ್ ಆಗಿದೆ. ನೀವು ಈ ಪರ್ಸನ್ಗೋಸ್ಕರ ತುಂಬಾ ತಲೆ ಕೆಡಿಸ್ಕೊಳ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಆ ಪರ್ಸನ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿದ್ದಾರೆ. ಅಥವಾ ಇದು ಒಂದು ಕಾರ್ಮಿಕ್ ಲೈಫ್ ಸೈಕಲ್ ಕೂಡ ಆಗಿರ್ಬೋದು. ಅಂದರೆ ಅವ್ರಿಗೆ ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಿರಬಹುದು. ಯಾಕೆಂದರೆ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವರು ಫಿನಾನ್ಷಿಯಲಿ ಕೂಡ ಅಷ್ಟು ಸ್ಟೇಬಲ್ ಆಗಿಲ್ಲ. ಅಂದರೆ ಈಗ ನೀವು ನೋಡ್ಬೋದು, ಈ ಆರ್ಸ್ ನೋಡಿದ್ರೆ, ಈ ಕುದುರೆ ನೋಡಿದ್ರೆ ಅದು ಸ್ಟಕ್ ಆಗೋಗಿದೆ, ಅದು ಮುಂದಕ್ಕೆ ಮೂವ್ ಆನ್ ಆಗ್ತಾ ಇಲ್ಲ. ಅದೇ ಥರ ಈ ವ್ಯಕ್ತಿಯ ಜೀವನದಲ್ಲಿ ಹಣ ಅನ್ನುವಂಥದ್ದು ಬೇಕು, ಆದರೆ ಸಿಚುವೇಶನ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅಥವಾ ಅವರ ಪರಿಸ್ಥಿತಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಬರೀ ಇದು ಫಿನಾನ್ಷಿಯಲ್ ಮ್ಯಾಟರ್ ಅಂತಲೇ ಅಲ್ಲ, ಅವರ ಕೆರಿಯರ್ ಆಗಿರ್ಬೋದು ಅಥವಾ ಅವರ ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಅವ್ರಿಗೆ ಬೇಕಾದಂಗೆ ಅವರ ಜೀವನ ನಡೀತಾ ಇಲ್ಲ. ಅವರು ಕಷ್ಟದಲ್ಲಿದ್ದಾರೆ, ಅವರು ಯಾವುದೋ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿದ್ದಾರೆ. ಅವರ ಜೀವನ ಅನ್ನುವಂಥದ್ದು ಬೋರ್ ಆಗಿದೆ. ಆ ಒಂದು ಮೊನಾಟನಸ್ ರೊಟೀನ್ ಅನ್ನೋದು ಅವ್ರಿಗೆ ನಾರ್ಮಲ್ ಆಗೋಗಿದೆ. ಬೆಳಗ್ಗೆ ಎದ್ದೋಳು, ಆಫೀಸ್ಗೆ ಹೋಗು, ಮನೆಗೆ ಬಾ, ಇಲ್ಲ ಅಂದರೆ ಬೆಳಗ್ಗೆ ಎದ್ದೋಳು, ಮನೆ ಕೆಲಸ ಮಾಡಿದ್ರು, ಅಡುಗೆ ಮಾಡು. ಜೀವನದಲ್ಲಿ ಯಾವುದು ಖುಷಿ ಅನ್ನುವಂಥದ್ದು ಅವರ ಜೀವನದಲ್ಲಿ ನಡೀತಾ ಇಲ್ಲ. ಅದು ಅವರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವರ ವೈಯಕ್ತಿಕ ಜೀವನದಲ್ಲೂ ಅವರೇನು ತುಂಬ ಸಂತೋಷವಾಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅವರು ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅವ್ರಿಗೆ ಹಣದ ಏನಂತಾರೆ, ಫಿನಾನ್ಷಿಯಲ್ ಥಿಂಗ್ಸ್ಗೆ ಹೆಲ್ಪಿಂಗ್ ಅನ್ನೋ ಹ್ಯಾಂಡ್ ಅನ್ನೋವಂಥದ್ದು ಅವ್ರಿಗೆ ಬೇಕಾಗಿದೆ. ಅವರು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ತುಂಬಾ ಸ್ಟ್ರೆಸ್ ಔಟ್ ಆಗ್ತಾ ಇದ್ದಾರೆ. ಅಂದರೆ ಓವರ್ ಥಿಂಕ್ ಮಾಡೋದು, ಸ್ಟ್ರೆಸ್ ತೊಗೊಳ್ಳೋದು, ಟೆನ್ಷನ್ ತೊಗೊಳ್ಳೋದು. ಆಮೇಲೆ ಜೀವನದಲ್ಲಿ ನಾನು ಬರೀ ಕಷ್ಟನೇ ನೋಡ್ತಿದ್ದೀನಿ, ನನಗೆ ಬರೀ ಕಷ್ಟನೇ ಇದೆ, ನಾನು ಯಾವಾಗ ಸುಖದ ಜೀವನ ನೋಡ್ತೀನಿ ಅನ್ನೋ ಥರ ಅವರು ಇದ್ದಾರೆ. ಮೀನ್ ಟೈಮ್ ನಿಮ್ಮ ಎನರ್ಜಿ ಕೂಡ ಸೇಮ್ ಟು ಸೇಮ್ ಇದೇ ಥರ ಆಗ್ತಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲೂ ನೀವು ಕೂಡ ಅಷ್ಟೇ ತುಂಬ ಕಷ್ಟಪಡ್ತಿದ್ದೀರಾ. ನೀವು ಈ ವ್ಯಕ್ತಿಯಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ, ಸ್ಟ್ರೆಸ್ ಆಗ್ತಿದ್ದೀರಾ. ಏನೇ ನಿಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಂದ್ರೂ ಈ ವ್ಯಕ್ತಿ ಆಲೋಚನೆಯಿಂದ ಹಿಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಡಿಸ್ಟರ್ಬ್ ಆಗ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ, ಈ ಕಾರ್ಡ್ ಬಂದರೆ ಆ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಅಲ್ಲ. ಆ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ನಿಮ್ಮ ಜೊತೆ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ನಿಮ್ಮ ಹತ್ರ ಮತ್ತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ನೀವು ಆಗಾಗ ಅವ್ರಿಗೆ ನೆನಪಾಗ್ತಿರ್ತೀರಾ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟ್ ಅಥವಾ ನಿಮ್ಮ ವಾಟ್ಸಪ್ DP ಈ ಥರ ಚೆಕ್ ಮಾಡೋದನ್ನೆಲ್ಲ ಮಾಡ್ತಾರೆ. ಈ ಪರ್ಸನ್ನು ನಿಮ್ಮನ್ನು ಸ್ಪೈ ಮಾಡ್ತಿರ್ತಾರೆ. ನಿಮ್ಮ ಮೇಲೆ ಒಂದು ಕುತೂಹಲ ಇದೆ, ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಯಾರ ಜೊತೆ ಇದ್ದೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಆ ಪರ್ಸನ್ಗೆ ಇದೆ. ಆದರೆ ಪ್ರೀತಿ ಅನ್ನೋವಂಥದ್ದು ನನಗೆ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇವರು ಲವ್ ಮಾಡ್ತಿದ್ದಾರಾ ಅಂದರೆ, ಈಗ ಪ್ರೆಸೆಂಟಲ್ಲಿ ಆ ಪರ್ಸನ್ಗೆ ಫೀಲಿಂಗ್ಸ್ ಅಂದರೆ ಕರೆಂಟ್ ಎನರ್ಜಿ ಆಗಿರೋದ್ರಿಂದ ಆ ಪರ್ಸನ್ ಪ್ರೆಸೆಂಟಲ್ಲಿ ನಿಮ್ಮಕ್ಕಿಂತ ಅವ್ರಿಗೆ ಯಾವುದೋ ಅವರ ಕೆರಿಯರ್ ಮೇಲೆ, ಅವರ ಫ್ಯಾಮಿಲಿ ಮೇಲೆ ಅಥವಾ ಅವ್ರದ್ದೇ ಆದಂಥ ವೈಯಕ್ತಿಕ ವಿಚಾರದಲ್ಲಿ ಆ ಪರ್ಸನ್ ತುಂಬ ಫೋಕಸ್ಡ್ ಆಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ಕೆಳಗಡೆ ಹೈ ಪ್ರಿಸ್ಟೆಸ್ ಕೂಡ ಬರ್ತಾ ಇದೆ. ಅಂತ ಅಂದರೆ ಈ ಪರ್ಸನ್ ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನ ಮುಚ್ಚಿಡ್ತಿದ್ದಾರೆ. ಅವ್ರು ಯಾವುದನ್ನು ಅದನ್ನು ಹೇಳ್ಕೊಳ್ತಿಲ್ಲ. ಯಾವುದನ್ನು ಕೂಡ ಆ ಪರ್ಸನ್
ಹ್ಯಾಂಡಲ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಯಾವುದು ರಿಲೇಷನ್ಶಿಪ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಯಾವುದನ್ನು ಆ ವ್ಯಕ್ತಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲನೂ ಅವ್ರ ಜೀವನದಲ್ಲಿ ಕಷ್ಟ ಅನ್ನೋವಂಥದ್ದೇ ಆಗಿದೆ. ಅವ್ರಿಗೆ ಯಾಕೋ ಕರ್ಮ ರಿಟರ್ನ್ಸ್ ಅಂತ ಫೀಲ್ ಆಗ್ತಾ ಇದೆ. ನಿಮ್ಮನ್ನ ಬಿಟ್ಟು ಹೋದಾಗ್ಲಿಂದ ಆ ಪರ್ಸನ್ ಜೀವನದಲ್ಲಿ ಒಂದು ಹೊಸ ಆಪರ್ಚುನಿಟಿ ಅಥವಾ ಒಂದು ಹೊಸ ಆಫರ್ಗಳು ಅನ್ನುವಂಥದ್ದು ಸಿಗ್ತಾ ಇಲ್ಲ. ಕೆರಿಯರ್ ಆಗಿರಲಿ, ಜಾಬ್ ಆಗಿರಲಿ, ಎಲ್ಲದರಲ್ಲೂ ಆ ಪರ್ಸನ್ ಸ್ಟಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡ ಮೇಲಿಂದ ಅವ್ರಿಗೆ ಒಂಥರ ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿ ಆ ಪರ್ಸನ್ ಸಿಗಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ 8 ಆಫ್ ವಾಂಡ್ಸ್ ಬರ್ತಿದೆ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಅವರ ತಪ್ಪು ಏನೇನೆಲ್ಲ ಆಯಿತು ಆ ಮಿಸ್ಟೇಕ್ ಎಲ್ಲನೂ ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ಅವರು ವೈಯಕ್ತಿಕವಾಗಿ ನಿಮ್ಮ ಹತ್ರ ಅವರ ಒಂದು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಯಾರೆಲ್ಲ ಆ ಪರ್ಸನ್ಗೆ ಕರ್ಮ ರಿಟರ್ನ್ಸ್ ಆಗ್ತಿದೆಯಾ, ಆ ಪರ್ಸನ್ ಚೆನ್ನಾಗಿದ್ದಾರಾ, ಅವ್ರ ಜೀವನದಲ್ಲಿ ಅವ್ರವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರಾ ಅಂತ ಅಂದರೆ ಇಲ್ಲ. ಆ ಪರ್ಸನ್ ಅವ್ರದ್ದೇ ಆದಂಥ ಕೆಲವೊಂದು ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವರು ಸ್ಯಾಟಿಸ್ಫೈಡ್ ಆಗಿಲ್ಲ, ತುಂಬ ಡಿಪ್ರೆಷನಲ್ಲಿದ್ದಾರೆ, ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ. ಆದರೆ ಕಷ್ಟದಲ್ಲಿ ಅವ್ರನ್ನ ಮತ್ತೆ ನಿಮ್ಮ ಹತ್ರ ಬಂದರೆ ನೀವು ಎಲ್ಲಿ ಅವ್ರನ್ನ ಸ್ವಾರ್ಥಿ ಅಂತ ಅನ್ಕೊಂಡ್ಬಿಡ್ತೀರಾ ಅಂದ್ಬಿಟ್ಟು ಆ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಸಿಂಹ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ ಮತ್ತು ಧನು ರಾಶಿ, ಕನ್ಯಾ ರಾಶಿ, ಕರ್ಕಾಟಕ ರಾಶಿ ಆಗಿರುತ್ತೆ. ಆ್ಯಂಡ್ ಅವರ ಒಂದು ಇನ್ಷಿಯಲ್ ಬಂದು SRBAEIHCKNP ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು 2, 11, 29, 28, 16, 26, 3, 13, 31, 14, 18 ಆಗಿರೋವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಪ್ರೆಸೆಂಟಲ್ಲಿ ನೀವು ಮತ್ತು ಆ ಪರ್ಸನ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಬಿಕಾಸ್ 3 ಆಫ್ ವಾಂಡ್ಸ್ ಜೊತೆಗೆ ಪೇಜ್ ಆಫ್ ಸ್ವಾರ್ಡ್ ಎರಡೂ ಬರ್ತಾ ಇರೋದ್ರಿಂದ ಈ ಪರ್ಸನ್ ದೂರದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನು ಅವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಇದೆ ಅನ್ನೋವಂಥದ್ದು ಕಾಣಿಸ್ತಿದೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ವ್ಯಕ್ತಿ ಅವನ ಕಾಲು ಹಿಂದೆ ಇಟ್ಟಿದ್ದಾನೆ. ಆ್ಯಂಡ್ ಈ ವ್ಯಕ್ತಿ ಎಲ್ಲೋ ದೂರದ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಿದ್ದಾನೆ ಅನ್ನೋ ಥರ ಇದೆ ಅಲ್ವಾ ಇಮೇಜ್. ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಆಗು ಹೋಗುಗಳನ್ನ ಆ ಪರ್ಸನ್ ತಿಳ್ಕೊಳ್ತಿದ್ದಾರೆ. ಆದರೆ ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ಗೆ ಅವರ ಜೀವನದಲ್ಲಿ ಕಷ್ಟ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಕಾಣಿಸ್ತಿದೆ. ಅದರಲ್ಲಿ ನಿಮ್ಮ ಆಲೋಚನೆ ಅವ್ರಿಗೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅದು ಅಂದ್ಬಿಟ್ಟು ಅವರು 24/7 ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಅಲ್ಲ. ಅವರ ಲೈಫಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಿಯಾರಿಟೀಸ್ ವರ್ಕಲ್ಲಿ ನೀವು ಅವ್ರಿಗೆ ಒಂದು ಪಾರ್ಟ್ ಅಷ್ಟೇ, ಆದರೆ ನೀವೇ ಅವರ ಜೀವನ ಅಲ್ಲ. ಹಾಗಾಗಿ ಆ ಪರ್ಸನ್ ಏನು ಕಂಪ್ಲೀಟಾಗಿ ನಿಮ್ಮನ್ನು ಅವರು ನೆನಪಿಸ್ಕೊಳ್ತಿಲ್ಲ. ಆದರೆ ಅವರು ನಿಮ್ಮನ್ನು ಆಗಾಗ ನಿಮ್ಮ ಮೇಲೆ ಇರುವಂತಹ ಕುತೂಹಲದಿಂದ ಅವರು ನಿಮ್ಮನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಆ ಪರ್ಸನ್ಗೆ ಯಾವ ಥರ ಅಭಿಪ್ರಾಯ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಅಂದರೆ ನಿಮ್ಮ ಹತ್ರ ಬಂದರೆ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬೋದು. ಅಥವಾ ಅವ್ರು ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಅಥವಾ ಆ ಪರ್ಸನ್ ನಿಮ್ಮ ಹತ್ರ ಬಂದರೆ ನೀವೇನು ಅನ್ಕೋಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮಿಂದ ತುಂಬ ವಿಚಾರಗಳನ್ನ ಮುಚ್ಚಿಡ್ತಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಆದರೆ ಅವರ ಜೀವನದಲ್ಲಿ ಅವ್ರಿಗೆ ಆಗ್ತಿರೋ ಪ್ರಾಬ್ಲಮ್ಸ್ನೂ ಕೂಡ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ. ಅವರೇನು ಆನಂದವಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ. ಆ ಪರ್ಸನ್ ಅವ್ರದ್ದೇ ಆದಂಥ ಒಂದು ಕರ್ಮ ರಿಟರ್ನ್ಸ್ ಅನ್ನೋವಂಥ ಒಂದು ಮೂಡಲ್ಲಿದ್ದಾರೆ. ಅಂದರೆ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅದರಲ್ಲಿ ನೀವು ಆಗಾಗ ನೆನಪಾಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.